ಒಂಥರ ಜಾಲಿ ಜೀವನ ಮಾಡ್ಕೊಂಡೇ ಬಂದ. ಆ ಅಕ್ಕ ಇನ್ನೊಬ್ಬ ತಂಗಿ ಬಂದ್ರು ಅವ್ನು ಹೇಳ್ತಾ ಇದ್ ಮಾತು ಹಂಗೆ, ಏನೆಲ್ಲ ಬ್ಯಾಂಕಿಗೆಲ್ಲ ತಗೊಂಡ್ರೆ ಗಂಟ್ಕೊಂಡ್ರೆ ಏನ್ ತಿಂಗಳ ಗಂಟ್ಲೆ ಜಾಂಡ ಹುಡುಕ ಅಂತ ಹಿಂಗೆ ಒಂಥರ ಜೋಕ್ಸ್ ಅಂದ್ರೆ ಅಷ್ಟು ಜೋಕ್ಸ್. ಚೌಕಟ್ ಬಿಟ್ಟು ಹೋಪತಿಗೆ ನೋಡ್ರೆ ಬೇಡ್ರ ಬೇಡ್ರ ಕೇಳ್ತಿದ್ರು ಮಾತ್ರ. ಅದು ಆ ಒಂದು ರಿಚ್ ಹಾರ್ಟ್ ಇತ್ತಲ್ಲ, ಯಕ್ಷಗಾನ ಜಗತ್ನಲ್ಲೇ ಇಲ್ಲ ಅಷ್ಟು ದೊಡ್ಡ ಕೀರ್ತಿ ಹಿಂದೆ ದುಡ್ಡು. ಹಂಗೆ ಹೇಳಿ ದುಡ್ಡಿನ ಹಿಂದೆ ಹೋದ ಪ್ರಾಣಿ ಅಲ್ಲ. ಯಾವನಾದ್ರು ಕೋಟ್ಯಾಧೀಶ ಬಂದು ಹೇಳಿದ್ರು ನಾನೇ ಕಾಳಿತ್ತ, ಅವನ ಹತ್ರ ದುಡ್ಡಿದ್ರೆ ಅವನ ಹತ್ರ ಇರುತ್ತೆ. ಆ ಜಾತಿ ಉದಾಹರಣೆ ಅಂದ್ರೆ ಇವರು ಮೇಳದಲ್ಲಿ 10,000 12,000 ಅವ್ರಿಗೆ ಸಂಬಳ ಇತ್ತು ಅನ್ಸುತ್ತೆ ಆ ಟೈಮಲ್ಲಿ. ಅದರ 10 ಪಟ್ಟು ಪುರ್ಲೆ ಹೆಗ್ಡೆ ಅವರು ಆಫರ್ ಮಾಡಿದಾಗ ಪದ್ಯಕ್ಕೆ ಕೊಡುವ ಬೆಲೆ ಅಲ್ಲ ಅನ್ನೋದು ನನಗೆ ಗೊತ್ತಿದೆ, ಅದರಿಂದ ನಾನು ಬರೋದಿಲ್ಲ ಅಂತ. ಅದು ಮೇಳಕ್ಕೆ ಇರುವ ಪೈಪೋಟಿಯಲ್ಲಿ ಅವರು ರೈಸ್ ಮಾಡಿರೋದು. ದುಡ್ಡು ಬೇಕಿತ್ತು, ಅವ್ರಿಗೆ ಕೊಟ್ಟರಷ್ಟು ದುಡ್ಡು ಬೇಕಿತ್ತು, ಅವ್ರ ಕಷ್ಟದಲ್ಲಿ ಇದ್ರು. ಅವರು ಅಂದ್ರೆ ತನ್ನ ಸ್ವರೂಪ ಜ್ಞಾನವನ್ನ ತಿಳ್ಕೊಂಡವರು. ಜನ ಅಭಿಮಾನದಿಂದ ಇದು ಮಾಡಿದಷ್ಟು ಅವ್ರ ಅಭಿಮಾನದಲ್ಲಿ ಕೊಚ್ಚಿ ಹೋಗ್ಲೇ ಇಲ್ಲ, ನಾವು ಅದನ್ನು ಕಂಡೇ ಇಲ್ಲ. ಆ ವಿಷಯದಲ್ಲಿ ಅವರು ಏನಂದ್ರೆ ಜನಸಂಪರ್ಕಕ್ಕೆ ಇದಕ್ಕೆಲ್ಲ ಹಾತೊರಿತಿರ್ಲಿಲ್ಲ, ಸ್ವಲ್ಪ ಒಂಟಿಯಾಗಿರೋದಕ್ಕೆ ಹೆಚ್ಚು ಇಷ್ಟಪಡ್ತಿದ್ರು. ಅಷ್ಟು ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋತಿಗೆ ಉಪ್ಪೂರ ಹತ್ರ ಮಾತಾಡದ್ದು, ಮಾಡಿನ ಬೆಂಗಳೂರಿಗೆ ಕರ್ಕೊಂಡು ಹೋತೆ ವೈಕಂದು ಮಾಡಿದ್ದೆ ಹೆಂಗೆ ಅಂತ ಹೇಳಿ. ನೋಡ ಅದೆಲ್ಲ ಗಟ್ಟಿ ಇಲ್ಲ ಮಾರೇ. ಅವನಿಗೆ ಸ್ವರದ ಸಮಸ್ಯೆನೂ ಇತ್ತು, ಜೊತೆಗೆ ಎಂಥದ್ದು ಗೊತ್ತಿಲ್ಲ ಅದಕ್ಕೆ ರಂಗಸ್ಥಳದ್ದು ಎಂಥದೇನೋ. ನಂಗೆ ಏನು ಧೈರ್ಯ ಸಾಕಾಗ ಕಾಣ ನೀ ತಯಾರಿಲಿ ಇರ್ಕ ಮಾತ್ರ. ಅಂದ್ರೆ ಅವಾಗೆಲ್ಲ ಈ ಚೆಲುವೆ ಚಿತ್ರಾವತಿ ನಾಗಶ್ರೀ ಇದೆಲ್ಲ ಹೊಸ ಪ್ರಸಂಗ ಅಲ್ಲ. ಏನ ಮಾಡ್ತೀಯಾ ನಾವು ಹೊಡೋದು ದೊಡ್ಡ ಹಿಮಾಲಯ ಹಂಗೆ ಯಾಕೋ ಬೆಳಿಗ್ಗೆರಡಲ್ಲಿ ಎಷ್ಟು ಚಂದ ಹೇಳ್ತಿದ್ರು. ಒಂದು 3/4 ಗಂಟೆ ಆದ್ಮೇಲೆ ಶ್ರುತಿ ಎಷ್ಟ ಬೆಳಿಯೋದು ಮುಂದಾಕ ಕಪ್ಪರ್ಡ ಏನಾರೊಂದು ಮಾಡೋದು. ಕಂಡು ಹಿಂಗೆ ಕೈ ಕಟ್ಕೊಂಡು ಕಂಡ್ಯಾ ಎಂತ ಮಾಡಿದೆ ಗೊತ್ತಾಯ್ತಾ ಕೋಳಿ ಮಗನೆ, ಇದು ಕಾಳಿಗೆ ನೋಡ ಅಂದ್ರೆ ಇದು. ಸ್ವಲ್ಪ ಹೊತ್ತಾದ್ಮೇಲೆ ಶ್ರುತಿ ಎಷ್ಟ ಹಾಕಿ 3:30 4 ಗಂಟೆ ಬೆಳಿ 3. ಆ ಬೆಳಿ 3 ಹಾಕೋದೊಂದು ಜಾಗ ಇತ್ತು ಅವ್ರದ್ದೆಲ್ಲ. ಹಾಕೋದ್ ಕೂಡಲೇ ಒಂದು ಬಾಮಿನಿ ಹೇಳ್ಕೊಂಡು ಕಡ್ಯ ಇದು ಯಕ್ಷಗಾನ ನಂಗೆ ಚಾಯಿಂಗೆ ಒಂದಲ್ಲ. ಶ್ರೀನಿವಾಸ್ ತನ್ನ ಹಾಡುಗಾರಿಕೆಗೆ ಮೆಚ್ಚಿ ಅಪ್ಪಿ ಹಿಡ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದಂಥದ್ದು ಅದು ಅವನು ಪದೇ ಪದೇ ಹೇಳ್ತಿದ್ದ. ಯಾಕಂದ್ರೆ ಪಿ ಶ್ರೀನಿವಾಸ್ ಬಗ್ಗೆ ಅವನಿಗೆ ಬಹಳ ಒಂದು ಅಭಿಮಾನ ಇತ್ತು. ಪಿ ಶ್ರೀನಿವಾಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಬ್ಬರ ಬಗ್ಗೆನು. ಅಂದ್ರೆ ಈಗ ದೊಡ್ಡ ವ್ಯಕ್ತಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣಗಳನ್ನ ಮೆಚ್ಚುವಂತಹದ್ದು, ಯಾವುದೇ ಹೊಟ್ಟೆ ಉರಿ ಮಾಡ್ಕೊಳ್ತೇನೆ ಮತ್ಸರ ಮಾಡ್ಕೊಳ್ತೇನೆ, ಅವ್ರ ಬಗ್ಗೆ ಪೂಜ್ಯ ಭಾವನೆ ತಳೆಯುವಂಥದ್ದು, ಅವರ ಒಳ್ಳೆಯ ಅಂಶಗಳನ್ನ ತಾನು ಗಮನಿಸಿ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ. ಅಭಿಮನ್ಯುಗೆಲ್ಲ ಅವರಷ್ಟು ಶ್ರುತಿ ಏರಿಸ್ತಿರ್ಲಿಲ್ಲ. ಒಬ್ಬರು ಕಾಳಗ ಬೆಳಿಗ್ಗೆ ಅದು ಬೆಳಗಿನ ಜಾಮ ಸಿಕ್ಕಿದ್ರೆ ಅದು ಸಭೆ ಸ್ವಲ್ಪ ಹಳೆ ಮಂಡೆಗಳೆಲ್ಲ ಇದ್ರೆ ಐರೋಡಿ ಬಹಳ ಪ್ರೀತಿಯ ಕಲಾವಿದ ಆಗಿ ಮಂಗಳೂರಲ್ಲ ಆಟ ನಾವುಡ್ರು ಕಟ್ತೋಕ್ರು ನಾನು ಎಲ್ಲರೂ ಇತ್ತು. ಇವ್ರು ಬಂದವರೇ ಸೀದಾ ಬಂದು 4 ಗಂಟೆ ವೇಷ ಮಾಡ್ಕೊಂಡು ಕೂತಾರೆ. ಇವ್ರು ಬಂದು ನಾವು 4 ಗಂಟೆ ಹತ್ತಿರ ಕೂತ್ಕೊಂಡು ನಾಗಣ್ಣ ಮತ್ತೆ ಹಸಿ ಅಕ್ಕೆ ಕವಳ ಹಾಕೋಳ ಅಲ್ಲಿ ಕೊಡ್ತಾರೆ. ಅಲ್ಲ ಎಲೆ ಇಡ್ಕೆ ಕೊಡದಿದ್ದವರು ಎಂಥದೋ ಹೇಳಿದ್ರು. ನಾನು ಅದು ಹೇಳುದಿಲ್ಲ ನಿಮ್ಗೆ. ಹೇಳುವಷ್ಟು ಹೇಳಿದ್ಯಲಿ ಅಷ್ಟು ಮುಗಿಸಿದ್ಯಲಿ ಮತ್ತಿನ್ ಎಂತ ಹೊಗಳತೆ ಅಂದ್ರು. ಅಸಂಚಿ ಅವ್ರಿಗೆ ಇದ್ರ ಹತ್ರ ಇಟ್ಕೊಂಡು ಮತ್ತೊಬ್ರು ಕೈ ಹಾಕೋಕಿಲ್ಲ ಅದಕ್ಕೆ ಹೊರಗೂ ಕೊಡ್ಬೇಕು. ಹೇಳ್ಬೇಕು ಅವಕ್ಕ ತಕೊಂಡು ತಕೊಂಬತ್ತಿಗೆ ಅವ್ರ ಬಣ್ಣ ಬರಿತ ಕೊಯ್ ಹಿಂಗೆ ಕರೆ ಪಿಂಡ ಅಲ್ಲೂ ಸಾಯ್ತಾ ಇಲ್ಲೂ ಸಾಯ್ತಾ. ಯಾಕೆ ನಾನು ಜೀವ ತಿಂತೀವೋ ಮಾರಾಯ, ನಾನು ಒಬ್ಬರೇ ನಿನ್ ಕಾಮದ ಅಂತೇಳಿ
ಹೌದು ನೋಡಿ, ಇಷ್ಟು ಜನರ ಮಧ್ಯದಲ್ಲಿ ಮಹಾಬಲ ಅಂದ್ರೆ ಯಾರು ಮಾರ್ರೆ? ನೀವೇ ಅಂತ, ನೀವೇ ಕಾಂಬದ್ ನಮ್ಗೆ. ಮತ್ತೆ ಉಳಿದವ್ರೆಲ್ಲ ಲೆಕ್ಕಕ್ಕಿಲ್ಲ. ಮತ್ತೆ ಹೇಳ ಎಲೆ ಅಡಿಕೆ ಇದು ಎಲೆ ಹಾಕಿತ್ತಲೆ ಇವತ್ತು ಕೊಯ್ಕ ಬಂದ್ರೆ ಅವ್ರಿಗೇನು, ಅವ್ರಿಗೆ ಅತ್ಲಾಗ ಸಿಟ್ಟು, ಅತ್ಲಾಗ ಒಂಥರ ತಮಾಷೆ, ನೆಗೆಯು ಬತ್ತಿ ಒಂದು ಹೋಗಿ ಮಾಡೋಕ್ ಬಂದಿದ್ದ, ನನ್ನ ಮಕ್ಕಳು ಮಾಡೋಕ್ ಬಂದಿದ್ದ ಹೇಳುವುದು ಗೊತ್ತಿತ್ತು ಅವರಿಗೆ. ಅದು ಸಡನ್ ನೆಗ್ಗಾಡ್ದ ಹೋಗ್ರಾಗ್ತಲ್ಲ ಹೇಳಿ. ಅಡಿಕೆಲ್ಲ ಹಾಕಿದ್ರು. ಇದು ಯಾವ ಅಡಿಕೆರೋ? ಮಂಗಳ ಅಡಿಕೆನೋ ದೊಡ್ಡ ಅಡಿಕೆನೋ? ನಿನ್ ತಲೆ ಅಡಿಕೆ. ಸುಮ್ಮನೆ ಕವಳ ತಿನ್ಕೊಂಡು ನಡೆ. ಕವಳ ಎಲ್ಲ ಹಾಕೊಂಡು ಹೊಗೆ ಸೊಪ್ಪು ಮಾತ್ರ ಹಾಕಿದ್ದು. ಹಾಕೊಂಡು ಹೊಗೆ ಸೊಪ್ಪು ಹಾಕೋದು. ಕಡೆ ಹಿಂಗೆ ಮಾತಾಡೋದು ಶುರು ಮಾಡೋದು. ನೀವೊಂದೇ ಉಕ್ಕಮನ್ ಮಾತಾಡೋ. ಈ ವೇಷಕ್ಕೆಲ್ಲ ನಿನ್ನ ಅಮೃತ ಸಿಂಚನ ಬೇಡ. ಉಕ್ಕಮನ್ ಅಂತ ಅಷ್ಟೆಲ್ಲ ಮಾತಾಡಿ ಒಂದು ಕೈ ಕಾಲೆಲ್ಲ ಹಿಂಗೆ ಒತ್ತದಂಗೆ ಮಾಡಿ ಮೈಯೆಲ್ಲ ಒತ್ತಿ ಅವ್ರು ಬಾರಿಕಾಲ್ ಹಿಂಗೆಲ್ಲ ಇದಾಗ್ತಿತ್ತಲ್ಲ. ಭಯಂಕರಲ್ಲೇ ಬರ್ರಿ ನೀವು. ಇನ್ನೂ ಶಕ್ತಿ ಇತ್ತು. ಗೊಬ್ಬರ ಚೂಳಿ ಒಬ್ಬರೇ ಹೊಡ್ತಾರ? ಇಲ್ಲ, ನಾಳೆಗೆ ನೀವಾ ಗೊಬ್ಬರ ಚೂಳಿ ಹೋಗಲ್ಲ ಕಲ್ಲಾಗಂತ ಅವ್ರ ಮಂಗ ಮಾಡಿ ಮರು ವರ್ಷದಿಂದ ನಾಡ್ರ ಪತಿ ಕೆಲಸ. ಅದೊಂದು ರೀತಿ ಈ ತಾಯಿ ಮಕ್ಕಳ ಸಿಟ್ಟು ಮಾಡೋದು, ಇದು ಮಾಡೋದು ಪ್ಲೇಡರು ಹೆಂಗೆ ಇಷ್ಟಪಡ್ತಾ ಇದ್ರು ಅವರು. ನಮ್ಮ ಹರಾಡಿ ರಾಮ ಇದ್ದಂಗೆ ಅಂತ ಅವ್ರು ಹೇಳ್ತಿದ್ರು. ಅಷ್ಟಿದ್ರು. ಅಂದ್ರೆ ಒಬ್ಬ ಕಲಾವಿದನಲ್ಲಿರುವ ಶಕ್ತಿ ಚಿಟ್ಟಾಣಿ ಇಷ್ಟ. ಅವರಿಗೆ ಕುಣಿಯುವಂಥವರು, ಸಣ್ಣ ಸಣ್ಣ ಯಂಗ್ಸ್ಟರ್ಸ್, ಇದ್ರ ಬಗ್ಗೆ ಎಲ್ಲ ಹೆಚ್ಚು ಇದಿತ್ತು. ಅಹಂಕಾರ ತೋರಿಸೋರು ನೋಡಿರಾಗುದಿಲ್ಲ ಅವರಿಗೆ. ಅವನು ಬೋರ್ಡದ್ ಹಾಕುವಷ್ಟು ಕೋಪ ಇದೆ ಅವರಿಗೆ. ಯೂಶುವಲ್ ಕಲಾವಿದರ ಮನಸ್ಸು ಅಂತ ಏನ್ ಹೇಳ್ತಾರೆ, ಅದರ ಒಂದು ಬುದ್ಧಿಯನ್ನು ನಾನು ಅವ್ರ ಹತ್ರ ನೋಡಿಲ್ಲ. ಕಿಶನ್ ರೆಡ್ಡಿ ಹೇಳಿದ್ದು ಕೊನೆಯವರೆಗೂ ಪಗಾರ ಎಷ್ಟು ಕೊಡ್ತಾನೆ ಕೇಳಲಿಲ್ಲಂತೆ. ಯಾರು ಕೊಟ್ಟು ಕಿಶನ್ ರೆಡ್ಡಿ ಬಾಂಬೆಲಿ ಠಾಣದಲ್ಲ ಆಟ. ಒಂದು ಕಾಲ ಆಯ್ತು, 1:30 ಒಬ್ಬ ಎದ್ದು ಕೂದ. ನೋಡ್ರಿಲ್ವಾ ಕೇಳ್ದ. ಮತ್ತೊಂದು 2-3 ಜನರಿಗೆ ಹೋಗುದು. ಅಲ್ಲಿ ನಾ ಸುಮ್ಮನೆ ಕೂತ್ಕೊಂಡೆ, ಪದ ಹೇಳಿಲ್ಲ, ಆಟ ನಿಲ್ಲಿಸಿದೆ. ಸುಮ್ಮನೆ ಕೂತ್ಕೊಂಡೆ. ಸೀದಾ ಹಾಗೆ ಲುಂಗಿ ಉಟ್ಕೊಂಡಿದ್ರು. ಹಾಗೆ ಒಂದು ಅಂಗಿ ಹಾಕೊಂಡು ಸಭೆಗೆ ಬಂದವರು ನನಗೆ ಆರೋಗ್ಯ ಸರಿ ಇಲ್ಲ, ಥಂಡಿ ಜ್ವರ, ಶೀತ ಜ್ವರದಲ್ಲಿದ್ದೇನೆ, ದಾರೇಶ್ವರ ಒಳ್ಳೆ ಪದ್ಯ ಹೇಳ್ತಾ ಇದ್ದಾರೆ, ಇನ್ನು 1 ಗಂಟೆ, ಅವ್ರು ಕೂಡಲೇ ಬಪ್ಪರಾಗಿದ್ರು, ಇನ್ನು 1 ಗಂಟೆ ಬಿಟ್ಟು ನಾನು ಬರ್ತೇನೆ, ಅಲ್ಲಿವರೆಗೆ ಅವರೇ ಪದ್ಯ ಹೇಳ್ತಾರೆ, ನಮಸ್ಕಾರ ಅಂತ ಬಂದು. ಅವ್ರೆಲ್ಲೂ ಸಭೆಯಲ್ಲೆಲ್ಲ ಮಾತಾಡೆಲ್ಲ ಅಭ್ಯಾಸ ಇಲ್ಲ, ಸೀದಾ ಬಂದರು. ಕರೆಕ್ಟ್ 3 ಗಂಟೆ ಬಂದಿದ್ದು, 3:10 ಬಂದಿದ್ದು. ಭಾರಿ ಲೈಟ್ ಪದ್ಯ ಹೇಳಿದ್ದು. ಸ್ವರ ಮಾತ್ರ ಅದೊಂದು ಗಾಡ್ ಗಿಫ್ಟ್. ಅದೊಂದು ಶಕ್ತಿನ, ಒಂದು ಟ್ರೆಂಡ್ ಚೇಂಜ್ ಮಾಡೋ ಬಗ್ಗೆ ಯಕ್ಷಬ್ರಹ್ಮನೇ ಕಳಿಸಿದ್ದ. ಮನುಷ್ಯ ಅಂತ ಹೇಳೋದಕ್ಕಿಂತಲೂ ಅದೊಂದು ಶಕ್ತಿ ಅಂತ ಹೇಳಿ ಹೇಳಲಿಕ್ಕೆ. ಕೂತ್ಕೊಳ್ಳಿ ಕಾಳಿಂಗ್ ನೋಡ್ರಿ ಅಂದೇಳಿ ಹೇಳಿದ ಒಬ್ಬ ಮನುಷ್ಯ ಇಲ್ಲದ. ಯಾರು ಒಂದು ಮಾತಾ ಹೇಳಿಲ್ಲ, ಅವ್ರು ಬಂದು ಕೂತ್ರೆ ಸಾಕಂತ, ದೇವ್ರು ಬಂದು ಕೂತಾಗಿ ಒಳ್ಳೆ ಎಲ್ಲರ ಹತ್ರ ಆತ್ಮೀಯತೆ. ಅವರ ಫ್ರೆಂಡ್ಶಿಪ್ ಇದ್ದವ್ರ ಹತ್ರ ಮಾತ್ರ. ಮತ್ತೆಲ್ಲ ಕಂಡ್ರೆ ಅವರನ್ನ ಸಂತಿ ಮಾಡ್ತಾರೆ, ಕಾಳಿಂಗ್ ನೋಡ್ರು ಅಂತೇಳಿ ಹೇಳ್ತಾರೆ. ಅವರು ಹತ್ರ ಹೋಯ್ಕೊಂಡ್ರೆ ಎಂಥದ್ದು ಇಲ್ಲ ಅವರಿಗೆ. ಹತ್ರ ಹೋಗಿ ಮಾತಾಡಿದ್ರೆ ಗೊತ್ತು. ಅವ್ರು ಹೇಳುದು ಆಟ ಮುಗಿದು ಕೂಡಲೇ ಟೆಂಟಲ್ಲೆಲ್ಲ ಬೆಳಿಗ್ಗೆ ಪ್ಯಾಂಟ್ ಬಟ್ಟೆ ಎಲ್ಲ ಇದು ಮಾಡಿ ಹಾಕೊಂಬತ್ತಿಗೆ ಜನ ಎಲ್ಲ ಬಂದು ನಿಲ್ಲುದು ಮಣಿಕಣ್ಣು. ನಾವೆಷ್ಟು ಭಾಗ್ಯವಂತರು. ಅಲ್ಲಿತ್ತವರೆಲ್ಲ ಅವ್ರು ಕಾಂತ ಎಲ್ಲೂ ಎಷ್ಟೊತ್ತಿಗೆ ನಾವು ನಮ್ಮನ್ನು ನೋಡ್ತಾರೆ, ಒಂದು ನೆಗೆ ಬಿಟ್ರೆ ಸಾಕಂತ ಹೇಳಿ ನಮ್ಮದು ಒಂದು ನೆಗೆಗೆ ಒಂದು ನೋಟಕ್ಕೆ ಅವ್ರು ಕಾಯ್ತಾರಲ್ಲ. ಇಂಥ ಭಾಗ್ಯ ನಾವು. ನಮ್ಮಷ್ಟು ಭಾಗ್ಯವಂತರು ಯಾವ ದೊಡ್ಡ ಆಫೀಸರೂ ಇಲ್ಲ. ಆ ಮಂಕಿ ಕ್ಯಾಪ್ ಹಾಕ್ಕೊಂಡು ಚಳಿಯಲ್ಲ ಶಾಲೆಗೆ ಹೊತ್ಕೊಂಡು ಆ ಜನರ ಮಧ್ಯದಲ್ಲೇ ಅವ್ರ ಭಾಷೆಲೆ ಆಟ ಹೆಂಗೆ ಹೊತ್ಕೊಂಡ್ರೆ ಚೆನ್ನಾಗಿ ಹತ್ಕೊಂಡ್ರೆ. ಏನಂದ್ರು ಭಾಗವತಿಗೆ ಚೆನ್ನಾಗಿಲ್ಲ ಕಂಡ್ರೆ ಇವರೇ ಹೇಳು ಹೊರ್ಕೊಂಡು ನೋಡುದು. ಯಾವ್ರನ್ನವ್ರು ನೀವು? ನಮ್ದು ಇಲ್ಲೇ ಆ ಕಡೆ ಆಗುಂಬೆ ಆಯ್ತು. ನೋಡಿದಿರ ನೀವು ಅವ್ರನ್ನ ಹಾಡೋರ್ನ? ಯಾವುದೋ ನಾವಡ ಕಾವಡ ಏನೋ ಅಂತಾರಲ್ಲ. ಕಾಳಿಂಗ ನೋಡ್ರಿ ಅವರು ಏನಾರ ಮಾತಾಡ್ಬೇಡಿ
ಅಷ್ಟೇ. ಇವ್ರು ನಿಧಾನ ಅಲ್ಲೆಲ್ಲ ರಗಳೆ ಹತ್ಕೊಂಡ್ರೆ ನಿಧಾನ ಅಲ್ಲಿ ಜಾಗ ಇಂಥ ಕೀಟ್ಲೆ ಸುಮಾರಿತ್ತು. ಆಮೇಲೆ ಪಗಡೆ ಆಡೋ ಸಮಯಕ್ಕೆ ದೊಡ್ಡವರೆಲ್ಲ ನಾನು ಆಡ್ತೆ ಅಂತ ಕೂತ್ಕೊಂಡು ಅವ್ರು ಯಾವಾಗ ಬ್ಲ್ಯಾಕ್ ಕಲರ್ ಕಾಯಿ ಇಟ್ಕೊಂಡು ಕಡೆಗೆಲ್ಲ ಹಚ್ಚಿ ದಾಳ ಹಾಕೋದು. ಆ ಇದರಲ್ಲಿ ಯೋಚನೆಯಲ್ಲಿ ಸುಮ್ಮಿಗೆ ಒಂದು ಕಾಯಿ ಪುಡಕ್ಕಂತ ಒಳಗೆ ಕಳಿಸ್ತಿದ್ರು. ಒಳಗವೇ ಹೆಣ್ಣು ಹಿಂದೆ ಮೇಳ ಬಿಟ್ಟು ಬರುವಾಗ ಯಾಕೆ ಮೇಳ ಬಿಡುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೆ, ನಾನು ನನ್ನತನವನ್ನು ತೋರಿಸ್ಕೊಳ್ಬೇಕು ಅಂತೇಳಿ ಹೇಳಿ ಹೊರಟಿದ್ರಂತೆ. ಧಾರೇಶ್ವರದಲ್ಲಿ ಅಷ್ಟು ಗೊತ್ತಿದ್ದದ್ದು ಯಾಕೆಂದರೆ ಅವರು ಬೊಂಬಾಯಿ ಆಟಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು ಅವ್ರನ್ನ ಸಾಲಿಗ್ರಾಮ ಮೇಳದ ಆಟಿಗೆ. ಕರಡೂರು ಮೇಳದ ಮೊದಲನೇ ವರ್ಷ ನಾನು ಬಾಂಬೆಗೆ ಹೋಗಿದ್ದೆ. ಅವತ್ತು ಆಟ ಮಧ್ಯದಲ್ಲಿ ಆ ಬೋಳಿ ಮನ್ ಕರೆದು ನಾವು ನಿಂತ್ಕೊಂಡು ಈ ವರ್ಷ ಅಡ್ಡಿಲ್ಲ, ಬರುವ ವರ್ಷಕ್ಕೆ ಬೇಡ ನೀವು ಬರ್ತದೆ, ಬೇರೆ ಅಂತ ಅಲ್ಲ. ಆಚೆ ಮೇಳದ ಒಂದು ಪ್ರಧಾನ ಭಾಗವತ ಆಗಿ ಇಲ್ಲಿ ಬಂದು ಜೂನಿಯರ್ ಭಾಗವತ ಆಗಿರ್ತದೆ, ಸಂಗೀತ ಮಾಡೋದು ಸರಿಯಲ್ಲ ಅದು ಮಾಡಿ. ಅದರಿಂದ ಬರುವ ವರ್ಷದಿಂದ ಬರಬೇಡಿ. ಸಾಧು ಶೆಟ್ಟರನ್ನು ಕರೆದು ಬರುವ ವರ್ಷಕ್ಕೆ ಅವ್ನು ಬರ್ತಿಲ್ಲ, ಮತ್ತೆ ಒತ್ತಾಯ ಮಾಡೋಕೆ ಹೋಗಬೇಡಿ, ಬೇಡ ಅಂತ ಹೇಳಿದ್ರು. ಸಂಪಾದನೆ ದೃಷ್ಟಿ ಒಂದೇ ಕಾಂಬದಲ್ಲ, ಬೇರೆ ಬೇರೆ ಎಲ್ಲ ಇತ್ತು. ಅದಕ್ಕೆ ಬೇರೆ ಸಮಾಜ ಅಭಿಮಾನಿಗಳೆಲ್ಲ ಇತ್ತು. ಸರಿಯಲ್ಲ ನೀವು ಬರ್ತದೆ ಹಂಗೆ ಅಂತ. ಅಂದ್ರೆ ಆ ಹಾರ್ಟ್ನೆಸ್ ಮತ್ತೆ ಒತ್ಕಂತ್ರ ಎಷ್ಟು ಹಗುರ ಅದಲ್ಲ ಮರ ಎಂತ ಮಗ ಹೊಟ್ಟೆಗೆ ಹಾಕುದಿಲ್ಲ ಯಾವ ಅವ್ರು ಬೀಡಿ ಸೇರ್ತಿದ್ರಲ್ಲ, ಬೀಡಿ ಸೇರಿ ಸಾಯ್ಬೇಡ ದಮ್ಮು ಹೋತೆ ಹತ್ಲಾಗ ಬೇಗ. ಅಪ್ಪ ಮಗ ಅಂದರೆ ಅಪ್ಪ ಮಗನ ಥರ ಇರಲಿಲ್ಲ, ಫ್ರೆಂಡ್ಗಳ ಥರ ಇರೋದು. ಊಟ ಕೂತಾಗ ಅವನು ಹಿಂಗೆ ಊಟ ಮಾಡ್ತಾಯಿದ್ದ. ಅಯ್ಯ ಸಹಜಕ್ಕ ಇವತ್ತು ಸಾಲಿಗಮ್ಮಕ್ಕೆ ಹೋಗಿದ್ದೆ. ಪಂಚಾಯತ್ ಬೋರ್ಡಾಗ ಒಂದು ಜನ ತುಂಬ್ಕೊಂಡಿದ್ದು. ಏನಿಲ್ಲ ಈ ಪಟ್ಟಿ ಜನ ಇದ್ವಲ್ಲ ಅಂದ್ಕೊಂಡು ಹೋಗಿ ಕಾಂತೆ ಯಾವುದೋ ಒಂದು ಹಪ್ಪು ಸ್ವರಕ್ಕೇಂತು ಎಂತ ಇದು ಈ ಪಟ್ಟಿ ಜನ ಇದ್ವಲ್ಲ ಅಂತ ಕಂಡ್ರೆ ಅಲ್ಲಿ ಪಂಚಾಯತ್ ಬೋರ್ಡಾಗ ಸಾಯಂಕಾಲ ಅಂದ್ರೆ ಅಪ್ಪಂದು ಹಾಡಾಗ್ತು ಯಕ್ಷಗಾನ ಪದ. ಜನ ತುಂಬ್ಕೊಂತು, ಆ ಟೈಮಿಗೆ ತುಂಬ್ಕೊಂತು. ನಾನು ಈ ಪಟ್ಟಿ ಜನ ತುಂಬ್ಕೊಂಡಿದ್ವಲ್ಲ ಎಂತ ಅಂತ ಕಂಡ್ರೆ ಒಂದು ಹಪ್ಪು ಸ್ವರ ಕೇಂತು. ಅಪ್ಪನೇ ಮುಗುಳು ಹೋಗೋ ಇವು ತಂಗೆ ಹೇಳ್ತಾರೆ. ಅವ್ರಿಗೆ ಗೊತ್ತಿತ್ತಲ್ಲ ಮಗಂದ ತಮಾಷೆ ಗೊತ್ತ. ಹಳ್ಳಿಯಲ್ಲಿ ನಾವು ಕಾರ್ಯಕ್ರಮ ನೀಡ್ತಿದ್ವಿ. ಒಂದು ಹಳ್ಳಿಯಲ್ಲಿ ನಾವು ಕಾರ್ಯಕ್ರಮ ನೀಡಿ ಆ ಕಾರ್ಯಕ್ರಮ ಮುಗಿದಾಗ ರಾತ್ರಿ 12 ಗಂಟೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಇಲ್ಲಿ ನಾವ್ಡ್ರಿ ಯಾರು ಕಡೆಗೆ ನಮ್ಮ ಹುಡುಗರು ಹೇಳಿದ್ರು ಇವರೇ ಅಂತೇಳಿ, ನೀವೀಗ ನಮ್ಮ ಮನೆಗೆ ಬರಲೇಬೇಕು. ಇಷ್ಟ ರಾತ್ರಿಯಲ್ಲಿ ಎಂತ ಮರೆ ನಿಮ್ಮ ಮನೆಗೆ ಬರೋದು? ಇಲ್ಲ, ನೀವು ಬರಲೇಬೇಕು. ಕಡೆಗೆ ಅವನ ಆ ಒತ್ತಾಯಕ್ಕೆ ಮಾಡೋದು ನಾನು ಅವ್ರ ಮನೆಗೆ ಹೋದೆ. ಪುಟ್ಟ ಮನೆ, ಮಲಗಿದ್ದ ಹೆಂಡತಿಯನ್ನ ಎಬ್ಸಿ ನಾವ್ರು ಬಂದಿದ್ದಾರೆ ಏಳೆ ಅಂತೇಳಿ ಅವ್ರನ್ನ ಎಬ್ಸಿ ಒಂದು ಲೋಟ ಹಾಲನ್ನು ಕೊಟ್ರು. ಆ ಹಾಲನ್ನು ಕುಡಿತ ಆ ಮನೆಯನ್ನ ನಾನು ನೋಡ್ತಾ ಇದ್ದಾಗ ದೇವರ ಮಂಟಪದಲ್ಲಿ ಕಾಳಿಂಗನವರ ಭಾವಚಿತ್ರವನ್ನು ಇಟ್ಟು ಕೂಡ ಪೂಜಿಸ್ತಾ ಇದ್ದಿದ್ದು ಆ ಭಕ್ತಿ ಭಾವ, ಆ ಕಲಾವಿದನನ್ನ ಒಂದು ದೇವರಂತ ಪರಿಗಣಿಸಿದ ಆ ಒಬ್ಬ ಅಭಿಮಾನಿಗೆ ನಿಜಕ್ಕೂ ಧನ್ಯವಾದಗಳನ್ನ ಹೇಳಬೇಕು. ಕಾಯಂ ಕಸ್ಟಮರು ಫಸ್ಟಿಂದ ಎಲ್ಲಿ ಹೋದು ನಮ್ಮಲ್ಲೇ ಮಾಡ್ಕೊಳ್ಳೋದು. ಮತ್ತು ಅದೆಲ್ಲಕ್ಕಿಂತ ಜಾಸ್ತಿ ನಾವು ಅವರು ಭಾರಿ ಕ್ಲೋಸು. ಏನಾದ್ರು ಒಂದು ಫಂಕ್ಷನ್ ಆದರೆ ನಮ್ಮನ್ನು ಕರೀತಿದ್ವಿ. ರಾತ್ರಿ ಎಲ್ಲ ಲೇಟಾಗಿ ಆಟಕ್ಕೆ ಹೋದರೆ ನಮ್ಮನ್ನು ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಬಂದ್ರೆ ಅವ್ನು ಕೂತ್ಕೊಂಡು ಒಂದೆರಡು ಬೀಡ ತಂದ್ಕೊಡು, ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡು ತೆಗಿತಾ ಇದ್ರು. ಅದು ನಂಗೆ ಫಸ್ಟ್ ಆಗಬೇಕು, ನಾನು ಇದು ಮಾಡಬೇಕು ಅಂತ ಏನಿಲ್ಲ. ಈ ಪದ್ಯ ಎತ್ತುಗಡೆ ವಿಷಯದಲ್ಲಿ ಕೇಳಿದಾಗ
ಅಪ್ಪಯ್ಯ ಅದು ಯಾವುದೇ ಸನ್ಯಾಸ ಇರಲಿ ಅವನಿಗೆ ಸತಾಯಿಸಿ ಹೇಳ್ಕೊಡ್ತಿದ್ರು. ಅವರು ಒಲೆ ಹತ್ರ ಕೂತ್ಕೊಂಡು ಒಂದು ಬೀಡಿ ಹಚ್ಕೊಂಡು ಬೆಂಕಿ ಮಾಡ್ಕೊಂಡು ಮನ್ಸು ಬಂದ್ರೆ ಇಮಿಡಿಯೇಟ್ ಹೇಳ್ಬಿಡ್ತಿದ್ರು. ಇವನು ಅದನ್ನ ಪ್ರಯತ್ನ ಪೂರ್ವಕವಾಗಿ ಇನ್ನೊಂದ್ ಸರಿ ಹೇಳಿ ಸರಿ ಕೇಳ್ಕೊಂಡೆಲ್ಲ ಮಾಡ್ತಿದ್ದ. ಕೆಲವು ಸರಿ ಅವರು ಏನಪ್ಪ ಮತ್ತೆ ಹೇಳು ಅಂತೇಳಿ ಹೇಳಿದ್ರೆ ಇವನ್ ಬಿಡ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಅವನಿಗೆ ಕಲಿಬೇಕು ಅಂದ್ರೆ ಅದನ್ನ ಕಲಿಲೇಬೇಕು, ಹೇಗಾದ್ರೂ ಮಾಡಿ ಕಲಿಬೇಕು, ಕೈ ಕಾಲು ಹಿಡಿದಾದ್ರೂ ಕಲಿಬೇಕು. ಆ ರೀತಿ ಇವನು ಅಪ್ಪಯ್ಯನ ಎರಡೂ ಕೈಯಲ್ಲಿ ಒತ್ತಿ ಹಿಡಿದು ದೂರ ಮನೆಯಿಂದ ಸ್ವಲ್ಪ ದೂರ ತಗೊಂಡೋಗ್ಬಿಟ್ಟು ಬಾ ನಡ್ಕೊಂಡ್ ಬಾ, ಹಾಗಾದ್ರೆ ನಂಗೆ ಹೇಳಿಕೊಡುದಿಲ್ಲ ಅಲ್ಲ, ನಡ್ಕೊಂಡ್ ಬಾ ಅಂತ ಅಷ್ಟು ಕಾಟ ಕೊಡ್ತಿದ್ದ. ಆವಾಗ ಇವ್ರು ನಗಾಡ್ಕೊಂಡು ಮತ್ತೊಂದು ಬೀಡಿ ಹಚ್ಚಿ ಅವನಿಗೆ ಆ ಪದ್ಯದ ಎತ್ತುಗಡೆ ಕ್ರಮವನ್ನು ಹೇಳ್ಕೊಡ್ತಾ ಇದ್ರು. ರಾಗಗಳ ವಿಷಯದಲ್ಲಾಗ್ಲಿ, ಅದು ಹೀಗೆ ಹೇಳಿದ್ರೆ ಹಾಗೆ ಹೇಳಿದ್ರೆ ಹಾಗೆ, ಅದನ್ನೆಲ್ಲ ಅಪ್ಪ ಮಕ್ಕಳು ಚರ್ಚೆ ಮಾಡಿ. ನಮ್ಮನೇಲಿ ಯಾವಾಗ್ಲೂ ಅವಾಗ ಬರೀ ಹಾಡುಗಳೇ. ವಿಶ್ವನಾಥ ಇದ್ದ, ಕಾಳಿಂಗ ಇದ್ದ, ಅಪ್ಪ ಇದ್ರು, 3 ಜನ ಸೇರ್ಕೊಂಡು ಇದ್ರೊಳಗೆ ನಮಗೆ ಪೂರ್ತಿ ದಿನಗಳು ಹಾಡುಗಳನ್ನ ಕೇಳುವಂಥದ್ದು, ಬೇರೆ ಬೇರೆ ಆಯಾಮಗಳು. ಹೇಗೆ ಅಪ್ಪ ಚೂರ್ಣಿಕೆ ಮುಗಿತಾ ಮಗನ್ ಚೂರು, ಅದನ್ನ ಕೇಳೋಕ್ ಉದ್ದೇಶವಾಗಿ ಹೇಳೋರು ಯಾರೋ ಮಿಸ್ ಮಾಡ್ಕೊಂತಿರ್ಲಿಲ್ಲ. ಆ ಅಪ್ಪ ಮಗನ್ ಚೂರ್ಣಿಕೆ ಕೇಳೋಕ್ ಬರ್ತಿದ್ರು.